ನಮಸ್ಕಾರ ಕುಂಭರಾಶಿಯವರೇ, ಈ ವಾರ ಗ್ರಹಗತಿಗಳು ನಿಮ್ಮ ಪರವಾಗಿದ್ದು ನೀವು ಎಲ್ಲರ ಗಮನ ಸೆಳೆಯಲಿದ್ದೀರಿ. ಸೂರ್ಯ, ಮಂಗಳ ಮತ್ತು ಶುಕ್ರ ನಿಮ್ಮದೇ ರಾಶಿಯಲ್ಲಿರುವುದರಿಂದ ನಿಮ್ಮಲ್ಲಿ ಅದ್ಭುತ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಹೆಚ್ಚಲಿದೆ. ಇದು ನೀವು ನಾಯಕತ್ವ ವಹಿಸಿ ಮಿಂಚುವ ಸಮಯ. ಆದರೆ ರಾಹುವಿನ ಪ್ರಭಾವವಿರುವುದರಿಂದ ಅತಿಯಾದ ಆಲೋಚನೆಗಳಿಗೆ ಕಿವಿಗೊಡದೆ ವಾಸ್ತವದಲ್ಲಿರುವುದನ್ನು ಮರೆಯಬೇಡಿ. ವೃತ್ತಿಜೀವನದಲ್ಲಿ ನಿಮ್ಮ ಹೊಸ ಆಲೋಚನೆಗಳೇ ನಿಮ್ಮ ದೊಡ್ಡ ಶಕ್ತಿ. ಬುಧನ ಪ್ರಭಾವದಿಂದ ನಿಮ್ಮ ಸಂವಹನ ಕಲೆ ಸುಧಾರಿಸಲಿದ್ದು ಪ್ರಮುಖ ಮಾತುಕತೆ ಅಥವಾ ಸಭೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಆದರೆ ಗುರುವು ವಕ್ರಗತಿಯಲ್ಲಿರುವುದರಿಂದ ಹೊಸ ಯೋಜನೆಗಳಿಗಿಂತ ಈಗಿರುವ ಕೆಲಸಗಳನ್ನು ಉತ್ತಮಪಡಿಸಿಕೊಳ್ಳುವುದು ಸೂಕ್ತ. ಶನಿಯು 2ನೆಯ ಮನೆಯಲ್ಲಿರುವುದರಿಂದ ಹಣಕಾಸಿನ ಶಿಸ್ತು ಪಾಲಿಸಿ ಮತ್ತು ಐಷಾರಾಮಿ ವಸ್ತುಗಳ ಮೇಲಿನ ಅನಗತ್ಯ ಖರ್ಚನ್ನು ನಿಯಂತ್ರಿಸಿ. ವೈಯಕ್ತಿಕ ಜೀವನದಲ್ಲಿ ಶುಕ್ರನ ಪ್ರಭಾವದಿಂದ ನೀವು ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗುತ್ತೀರಿ. ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ಸಕಾರಾತ್ಮಕ ಶಕ್ತಿಗೆ ಮಾರುಹೋಗ್ತಾರೆ. ಕೇತುವಿನಿಂದಾಗಿ ಕೆಲವೊಮ್ಮೆ ಏಕಾಂತ ಬೇಕೆನಿಸಬಹುದು, ಆದರೆ ಪ್ರೀತಿಪಾತ್ರರೊಂದಿಗೆ ಮನಬಿಚ್ಚಿ ಮಾತನಾಡಿ. ಇನ್ನು ಅವಿವಾಹಿತರಿಗೆ ಹಳೆಯ ಸಂಬಂಧಗಳು ಮತ್ತೆ ಚಿಗುರುವ ಸಾಧ್ಯತೆಯಿದೆ. ಯೋಚಿಸಿ ಮುನ್ನಡೆಯಿರಿ. ಆರೋಗ್ಯದ ವಿಷಯದಲ್ಲಿ ಮಂಗಳನು ನಿಮಗೆ ಹೆಚ್ಚಿನ ಶಕ್ತಿ ನೀಡುತ್ತಾನೆ, ಆದರೆ ಅತಿಯಾದ ಕೆಲಸದಿಂದ ದಣಿಯಬೇಡಿ. ತಲೆನೋವು ಅಥವಾ ಕಣ್ಣಿನ ಆಯಾಸವಾಗದಂತೆ ಎಚ್ಚರವಹಿಸಿ. ದಿನವೂ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ನಿಮ್ಮನ್ನು ಚೈತನ್ಯದಿಂದ ಇರಿಸುತ್ತದೆ. ಈ ವಾರ ನಿಮ್ಮ ಮಂತ್ರ ಪರಿಪೂರ್ಣತೆಗಿಂತ ಪ್ರಗತಿ ಮುಖ್ಯ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆಯಿರಿ. ಈ ವಾರ ನಿಮಗೆ ಅತ್ಯಂತ ಶುಭದಾಯಕವಾಗಿರಲಿ.